ವಾರ್ನಿಂಗ್ ಕೊಟ್ಟರು ಕೂಡ ಬಾಲ ಬಿಚ್ಚಿದಂತ ಪಾಕಿಸ್ತಾನ ದಾಳಿ ಮಾಡಿದ್ರೆ ನಾವು ಪ್ರತಿದಾಳಿ ಮಾಡ್ತೇವೆ. ಪಾಕಿಸ್ತಾನಕ್ಕೆ ವಾರ್ನಿಂಗ್ ಕೊಟ್ಟಿದ್ದಂತ ವಿದೇಶಾಂಗ ಇಲಾಖೆ ನೀವು ಇದನ್ನ ನಿಲ್ಲಿಸಿದ್ರೆ ಒಳ್ಳೆಯದು, ಆದರೆ ಎಚ್ಚರಿಕೆ ಕೊಟ್ಟ ಮೇಲೂ ಕೂಡ ಬಾಲ ಬಿಚ್ಚುತ್ತಾ ಇದೆ ಪಾಕಿಸ್ತಾನ. ಪಾಕ್ ದಾಳಿಗೆ ತಿರುಗೇಟು ಕೊಟ್ಟಂತ ಭಾರತ ಯಾವುದೇ ಪ್ರಯತ್ನ ಮಾಡಿದ್ರು ಕೂಡ ಎಲ್ಲಕ್ಕೂ ಕೂಡ ಸರಿಯಾದಂತ ಉತ್ತರವನ್ನು ಕೊಟ್ಟಿದೆ. ಆದರೆ ವಾರ್ನಿಂಗ್ ಕೊಟ್ಟರು ಕೂಡ ಪಾಕಿಸ್ತಾನ ತನ್ನ ಬಾಲ ಬಿಚ್ಚೋದು ಮಾತ್ರ ನಿಲ್ಲಿಸಿಲ್ಲ. ಸೊ ನೀವೀಗ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ ಹೇಗೆ ಅಟ್ಯಾಕ್ಗಳನ್ನು ಒಂದು ಕಡೆ ನಾವು ಕರೆಕ್ಟಾಗಿ ಕೌಂಟರ್ ಅಟ್ಯಾಕ್ ಮಾಡಿದ್ದೀವಿ ಅಂತ. ಇನ್ನೊಂದು ಕಡೆ ನೀವು ನೋಡ್ತಾ ಇದ್ದೀರಾ ಕೂಡಲೇ ಈಗ ಇಮ್ರಾನ್ ಖಾನ್ ಅವ್ರನ್ನ ಬಿಡುಗಡೆಗೊಳಿಸಿ, ಇಮ್ರಾನ್ ಖಾನ್ ಅಗತ್ಯ ಇದೆ ದೇಶಕ್ಕೆ, ಸೊ ಅವ್ರನ್ನ ಬಿಡುಗಡೆ ಮಾಡಿದರೆ ನಾವು ಸರಿಯಾದಂಥ ಉತ್ತರವನ್ನು ಕೊಡ್ತೀವಿ ಅಂತ. ಸೊ ಭಾರತ ಪಾಕ್ ವಿರುದ್ಧ ಈಗ ಸರ್ಕಾರದ ವಿರುದ್ಧ ಈಗ ಬೀದಿಗಿಳಿದಂಥ ಜನತೆ ಇಮ್ರಾನ್ ಖಾನ್ ಅವ್ರನ್ನ ಬಿಡುಗಡೆ ಮಾಡಿ. ಸೊ ಪಾಕ್ನ 16 ನಗರಗಳಲ್ಲಿ ದಾಳಿ ಮಾಡಿರುವಂತಹ ಭಾರತದ ದಾಳಿಗೆ ಪತ್ರಗೊಟ್ಟಿರುವಂತಹ ಪಾಪಿ ಪಾಕ್. ಲಾಹೋರ್, ಇಸ್ಲಾಮಾಬಾದ್, ಸಿಯಾಲ್ಕೋಟ್ ಈ ಎಲ್ಲ ಕಡೆ ಕೂಡ ದಾಳಿಯನ್ನ ಮಾಡಲಾಗ್ತಿದೆ. ಕರಾಚಿ, ಭವಾಲ್ಪುರ ಸೇರಿ ಹಲವೆಡೆ ಅಟ್ಯಾಕ್ ಅನ್ನ ಮಾಡಲಾಗ್ತಾ ಇದೆ. ಪಾಕ್ನ 16 ನಗರಗಳಲ್ಲಿ ದಾಳಿ ಮಾಡಿರುವಂತಹ ಭಾರತ, ನಾವಾಗಲೇ ತಿಳಿಸ್ತಾ ಇದ್ವಿ ಎಲ್ಲೆಲ್ಲಿ ದಾಳಿ ಮಾಡಲಾಗಿದೆ ಅಂತ. ಪ್ರಮುಖವಾಗಿ ಪಾಕಿಸ್ತಾನದ ಹೃದಯ ಭಾಗದಲ್ಲೇ ದಾಳಿ ಮಾಡಲಾಗಿದೆ. ಇಸ್ಲಾಮಾಬಾದ್, ಕರಾಚಿ, ರಾವಲ್ಪಿಂಡಿ, ಪೇಶಾವರ್, ಲಾಹೋರ್ ಎಲ್ಲ ಕಡೆ ಕೂಡ ದಾಳಿಯನ್ನ ಮಾಡಲಾಗಿದೆ. ನೀವೀಗ ಲಾಹೋರ್ನ ಜಿನ್ನಾ ಮಾರ್ಕೆಟ್ ಬಗ್ಗೆ ಕೂಡ ನೋಡ್ತಾ ಇದ್ರೆ ಅಲ್ಲೂ ಕೂಡ ಏನಾಗ್ತಿದೆ ಅಂತ. ಸೊ ಭಾರತದ ದಾಳಿಗೆ ಈಗ ಪಾಪಿ ಪಾಕ್ ಈಗ ಪತ್ರಗೊಟ್ಟಿದೆ. ಲಾಹೋರ್, ಇಸ್ಲಾಮಾಬಾದ್, ಸಿಯಾಲ್ಕೋಟ್ ಎಲ್ಲ ಕಡೆ ಕೂಡ ಈಗ ದಾಳಿ ಮುಂದುವರಿತಾ ಇದೆ. ಕರಾಚಿ, ಭಾವಲ್ಪುರ ಸೇರಿ ಹಲವೆಡೆ ಅಟ್ಯಾಕ್ ಮಾಡಿರೋದು, ರಾತ್ರೋರಾತ್ರಿ ಅಲ್ಲಿನ ಸರ್ಕಾರದ ನಿದ್ದೆಗೆಡಿಸಿದೆ ಭಾರತದ ಅಟ್ಯಾಕ್. ಸೊ ಆದರೂ ಕೂಡ ನಾವು ನಮ್ಮ ಎಚ್ಚರಿಕೆ ಏನೇ ಇದ್ರೂ ಕೂಡ ಮತ್ತೆ ಪಾಕಿಸ್ತಾನ ಬಾಲ ಬಿಚ್ಚುವಂತ ಪ್ರಯತ್ನ ಮಾಡ್ತಿದೆ. ನಾವು ಉತ್ತರ ಕೊಡ್ತೀವಿ, ನಮ್ಮ ಕಡೆಯಿಂದನೂ ಕೂಡ ಪ್ರತಿರೋಧ ಬರುತ್ತೆ. ಇದನ್ನ ಮತ್ತೆ ಮತ್ತೆ ಹೇಳುವಂಥದ್ದನ್ನ ಪಾಕಿಸ್ತಾನ ಮಾಡ್ತಾ ಇದೆ. ಮಾಡಲಿ. ಸೊ ಭಾರತದ ದಾಳಿಗೆ ಸದ್ಯಕ್ಕೆ ಪಾಕಿಸ್ತಾನ ಯಾವ ರೀತಿ ಉತ್ತರವನ್ನು ಕೊಡ್ತಾ ಇದೆ, ಪ್ರಾಕ್ಟಿಕಲಿ ಎಷ್ಟು ಮಟ್ಟಿಗೆ ಅವರು ಸ್ಟೇಟ್ಮೆಂಟ್ಗಳಲ್ಲಿ ಕೊಡ್ತಾ ಇದ್ರಲ್ಲ, ಪೌರುಷ ತೋರಿಸ್ತಾ ಇದ್ರಲ್ಲ, ಅದು ಪ್ರಾಕ್ಟಿಕಲಿ ಎಷ್ಟು ಮಟ್ಟಿಗೆ ನಡೀತಿದೆ ಅನ್ನೋದು ಸದ್ಯಕ್ಕೆ ನಾವು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಒಂದ್ ಕಡೆ ಭಾರತ ಪಾಕಿಸ್ತಾನ ಯೋಧರ ಮಧ್ಯೆ ಫೈರಿಂಗ್ ಕೂಡ ಆಗ್ತಾ ಇದೆ. ಸೊ ನಾಳೆ ಪಾಕ್ಗೆ ಸೌದಿ ಅರೇಬಿಯಾ ವಿದೇಶಾಂಗ ಕಾರ್ಯದರ್ಶಿ ಕೂಡ ಭೇಟಿ ನೀಡುವಂಥದ್ದಿದೆ. ಹೀಗೆ ಸಾಕಷ್ಟು ಡೆವಲಪ್ಮೆಂಟ್ ಆಗ್ತಾ ಇದೆ. ಇಸ್ಲಾಮಾಬಾದ್ಗೆ ಭೇಟಿ ನೀಡಲಿದ್ದಾರೆ ಸೌದಿಯ ವಿದೇಶಾಂಗ ಕಾರ್ಯದರ್ಶಿ ಕೂಡ. ಸೊ ಅದರ ಬಗ್ಗೆ ಕೂಡ ಈಗ ಅಪ್ಡೇಟ್ ಸಿಗ್ತಾ ಇದೆ. ಈ ನಡುವೆ ಅಮೆರಿಕ, ಭಾರತ ಮತ್ತು ಪಾಕಿಸ್ತಾನ ಶಾಂತಿ ಕಾಪಾಡಬೇಕು ಅಂತ ಈಗ ತಿಳಿಸಿದೆ. ಈಗ ಎರಡೂ ರಾಷ್ಟ್ರಗಳ ಜೊತೆ ಕೂಡ ನಾವು ಮಾತನಾಡಿದ್ದೀವಿ. ಈ ಸಂದರ್ಭದಲ್ಲಿ ದಾಳಿ ಪ್ರತಿದಾಳಿ ಒಳ್ಳೆಯದಲ್ಲ, ವಿಶ್ವದ ಶಾಂತಿಯ ದೃಷ್ಟಿಯಿಂದ ಇದು ಒಳ್ಳೆಯ ಬೆಳವಣಿಗೆ ಅಲ್ಲ ಅಂತ. तमाम एहलियाने मोहल्ला के लोग के ऊपर रोड वाली तरफ चले जाएं, क्योंकि ये कुछ अदारों का हमें हुक्म है कि आप अपने इस आबादी को